ಎಲ್ಲರೂ ಯಾವಾಗ ವಿಲೇಜ್ ಅಕೌಂಟೆಂಟ್ನ 1:3 ಲಿಸ್ಟ್ ಬಿಡ್ತಾರೆ ಅಂತ ಕಾಯ್ತಾಯಿದ್ರು. ನೋಡಿ ಫ್ರೆಂಡ್ಸ್, ನಿನ್ನೆಯಿಂದ 1:3 ಲಿಸ್ಟ್ ಬಿಡ್ತಾ ಇದ್ದಾರೆ. ನೋಡಿ, ಇದು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ವಿಲೇಜ್ ಅಕೌಂಟೆಂಟ್ ವೆರಿಫಿಕೇಷನ್ ಲಿಸ್ಟ್ ಆಗಿರುತ್ತೆ. ನೋಡಿ, ಕೆಲವೊಂದಿಷ್ಟು ಜಿಲ್ಲೆಗಳ ಲಿಸ್ಟ್ ಇನ್ನೂ ಬಿಟ್ಟಿಲ್ಲ. ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಇಲ್ಲಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಕೋಲಾರ ಡಿಸ್ಟಿಕ್ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ನೆಕ್ಸ್ಟ್ ಉತ್ತರ ಕನ್ನಡ ಆಗಿರ್ಬೋದು, ನೆಕ್ಸ್ಟ್ ಉಳಿದಂತೆ ಬೇರೆ ಬೇರೆ ಮೈಸೂರು ಆಗಿರ್ಬೋದು, ಅದೇ ರೀತಿಯಾಗಿ ರಾಯಚೂರು ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಈ ರೀತಿ ವಿಲೇಜ್ ಅಕೌಂಟೆಂಟ್ ಲಿಸ್ಟ್ಗಳನ್ನು ಬಿಡಲಾಗಿದೆ. ಉಳಿದಂಥ ಜಿಲ್ಲೆಯ ಲಿಸ್ಟ್ಗಳನ್ನು ಇನ್ನೂ ಬಿಟ್ಟಿಲ್ಲ. ಕೊಡಗು ಕೂಡ ಬಿಟ್ಟಿದ್ದಾರೆ. ಇವೆಲ್ಲ ಬೇಕಪ್ಪ ಅಂದರೆ ನಂದು ಒನ್ ಸ್ಟೆಪ್ ಟು ಸಕ್ಸಸ್ ಅನ್ನುವಂಥ ಟೆಲಿಗ್ರಾಮ್ ಚಾನಲ್ ಇದೆ. ಆ ಚಾನಲ್ನಲ್ಲಿ ನೀವು ಹೋಗಿ ನೋಡ್ಬೋದು, ಅಥವಾ ನೀವು ಯಾವ ರೀತಿ ನೋಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದು ಕೋಲಾರ ಜಿಲ್ಲೆಯ ಲಿಸ್ಟ್ ಆಗಿರುತ್ತೆ. ಓಕೆ, ಇವಾಗ ನೋಡ್ತಾ ಬರೋಣ ಬನ್ನಿ. ಯಾವ ಡಿಸ್ಟಿಕ್ಕಿಗೆ ಅಂದರೆ ನೀವು ಅಪ್ಲೈ ಮಾಡಿದ್ರಲ್ಲ ಆ ಡಿಸ್ಟಿಕ್ ರಿಸಲ್ಟನ್ನು ಯಾವ ರೀತಿ ನೋಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಗೂಗಲ್ನಲ್ಲಿ ಹೋಗಬೇಕು. ಗೂಗಲ್ನಲ್ಲಿ ಹೋಗಿ ನೀವು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಿದ್ರಲ್ಲ, ಎಕ್ಸಾಂಪಲ್ಗೆ ಬೆಳಗಾವಿ ತಗೋರಿ. ಬೆಳಗಾವಿ ಇತ್ತಪ್ಪ ಅಂದರೆ ನೀವು ಬೆಳಗಾವಿ ಅಂತೇಳಿ ಟೈಪ್ ಮಾಡಬೇಕು. ಗೂಗಲ್ನಲ್ಲಿ .nic ಅಂತೇಳಿ ಟೈಪ್ ಮಾಡಬೇಕು. .in ಅಂತೇಳಿ ಟೈಪ್ ಮಾಡಬೇಕು. ಏನು ಮಾಡಬೇಕು? ಬೆಳಗಾವಿ .nic .in ಅಂತೇಳಿ ಟೈಪ್ ಮಾಡಿದ್ರಪ್ಪ ಅಂದರೆ ಆ ಡಿಸ್ಟಿಕ್ದು ಒಂದು ಪೇಜ್ ಓಪನ್ ಆಗುತ್ತೆ. ಹೌದಾ? ಎಕ್ಸಾಂಪಲ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವ ಡಿಸ್ಟಿಕ್ಕು ಬಾಗಲಕೋಟೆ ಸರ್ಚ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಬಾಗಲಕೋಟೆ ಅಂತ ಟೈಪ್ ಮಾಡಬೇಕು. ಬಾಗಲಕೋಟ್ .nic .nic .in ಅಂತ ಸರ್ಚ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ಸರ್ಚ್ ಬಟನ್ ಒತ್ತಬೇಕು. ನಿಮಗೇನಾಗುತ್ತೆ, ಬಾಗಲಕೋಟೆ ಜಿಲ್ಲೆಯ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆಗುತ್ತೆ ನೋಡಿ. ಈಗ ಇಲ್ಲಿ ಬಿಟ್ಟಿದ್ದಾರೆ ನೋಡಿ, ಬಾಗಲಕೋಟೆ ಜಿಲ್ಲೆಯ 1:3 ಲಿಸ್ಟ್ ಬಿಟ್ಟಿದ್ದಾರೆ ನೋಡಿ. ಬಾಗಲಕೋಟೆ ಜಿಲ್ಲೆಯ ಗ್ರಾಮ ಆಡಳಿತ ಅಧಿಕಾರಿಯ ನೇಮಕಾತಿಯ ಪರಿಶೀಲನಾ ಪಟ್ಟಿ ಅಂತ ಬಿಟ್ಟಿದ್ದಾರೆ. ಅದ್ರ ಮೇಲೆ ನೀವೇನು ಮಾಡಬೇಕು? ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ PDF ಡೌನ್ಲೋಡ್ ಮಾಡಿಕೊಳ್ಳಿ ಹತ್ತಿದೆ ನೋಡಿ. ಈಗ ಇಲ್ಲಿದೆ ನೋಡಿ, PDF ಡೌನ್ಲೋಡ್ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಒಂದು PDF ಡೌನ್ಲೋಡ್ ಆಗುತ್ತೆ. ಆ PDF ಅನ್ನು ಕೂಡ ನಾನು ಇವಾಗ ತೋರಿಸ್ತೀನಿ ನೋಡಿ. ಇನ್ನೂ ಡೌನ್ಲೋಡ್ ಆಗ್ತಾಯಿದೆ, ವೇಟ್ ಮಾಡಿ ಫ್ರೆಂಡ್ಸ್. ಎಸ್, ಇಲ್ಲಿ ನೋಡಿ ಡೌನ್ಲೋಡ್ ಆಗಿದೆ ನೋಡಿ ಪೇಜು. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ. ಇಲ್ಲಿ ನೋಡಿ, ಇಲ್ಲಿ ಪ್ರಕಟಣೆ ಹೊರಡಿಸಲಾಗಿದೆ. ಕಂದಾಯ ಇಲಾಖೆಯ 1:3 ಪಟ್ಟಿಯನ್ನು ಮೂಲ ದಾಖಲಾತಿ ಪರಿಶೀಲನೆಗೆ ಏನು ಮಾಡಲಾಗಿದೆ, ಪ್ರೊವಿಷನಲ್ ವೆರಿಫಿಕೇಷನ್ ಲಿಸ್ಟನ್ನು ಬಿಡಲಾಗಿದೆ. ದಾಖಲಾತಿ ಪರಿಶೀಲನೆ 7/1 ಪೂರ್ವಾಹ್ನ 10 ಗಂಟೆಗೆ ಜಿಲ್ಲಾಡಳಿತ ಭವನ ಆಡಿಟೋರಿಯಂ ಅಂದರೆ 7ನೇ ತಾರೀಕು ವೆರಿಫಿಕೇಷನ್ ಇರುತ್ತೆ. ಈ ರೀತಿಯಾಗಿ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಡಿಸ್ಟಿಕ್ನ ಯಾವ ಕಟಾಪ್ ನಿಂತಿದೆ ಎಷ್ಟಕ್ಕೆ, ಮತ್ತು ನಿಮ್ಮದು ಆ ಲಿಸ್ಟ್ನಲ್ಲಿ ಬಂದಿದೆಯಾ ಇಲ್ಲೋ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿಯ ಇನ್ನಿತರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.